ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬದ ವಿರುದ್ಧ ನಿರಂತರವಾಗಿ ಅವಹೇಳನಕಾರಿ ಹೇಳಿಕೆ ನೀಡ್ತಾ ಇರುವುದನ್ನ ಮತ್ತು ಕೆಂಪೇಗೌಡ ಜಯಂತ್ಯುತ್ಸವದಲ್ಲಿ ಜನರನ್ನ ಪ್ರಚೋದಿಸಿರುವುದನ್ನ ಖಂಡಿಸಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಬೀರಸಂದ್ರದಲ್ಲಿರುವ ಜಿಲ್ಲಾ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ತದನಂತರ ಶಾಸಕರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ತಹಶೀಲ್ದಾರ್ ರಾಜೀವ್ ಲೋಚನ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಾಸಕರು ಇತರರ ಬಗ್ಗೆ ಮಾತನಾಡುವಾಗ ಯೋಚಿಸಬೇಕು. ಕುಮಾರಣ್ಣನವರ ಬಗ್ಗೆ ಕೀಳಾಗಿ ಮಾತನಾಡುವುದನ್ನ ಮತ್ತು ಕೆಂಪೇಗೌಡ ಜಯಂತಿಯಲ್ಲಿ ಜನರನ್ನ ಪ್ರಚೋದಿಸಿರುವುದು ದೊಡ್ಡ ಅಪರಾಧ. ಪ್ರದೀಪ್ ಈಶ್ವರ್ ತಕ್ಷಣ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕುಮಾರಣ್ಣನವರ ಕ್ಷಮೆ ಯಾಚಿಸಬೇಕು ಎಂದು ತೀವ್ರವಾಗಿ ಆಗ್ರಹಿಸಿದ್ರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ, ಶಿಕ್ಷಣ ಸಂಸ್ಥೆ ನಡೆಸುವವರೇ ವೇದಿಕೆ ಮೇಲೆ ಮೀಸೆ ತಿರುಗಿಸೋದು, ತೊಡೆ ತಟ್ಟೋದು ಮತ್ತು ಪ್ರಚೋದನಾತ್ಮಕವಾಗಿ ಸನ್ನೆಗಳನ್ನ ಮಾಡೋದು ನಾಚಿಕೆಗೇಡು. 224 ಶಾಸಕರಲ್ಲಿ ಯಾರೂ ಈ ರೀತಿ ನಡೆದುಕೊಂಡು ಉದಾಹರಣೆ ಇಲ್ಲ. ಕೆಂಪೇಗೌಡರ ಪವಿತ್ರ ಕಾರ್ಯಕ್ರಮದಲ್ಲಿ ಪ್ರಚೋದನೆ ನೀಡಿದ ಪ್ರದೀಪ್ ಈಶ್ವರ್ ಅವರನ್ನ ಈ ಪ್ರಕರಣದಲ್ಲಿ A1 ಆರೋಪಿಯನ್ನಾಗಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಶಾಸಕನಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಯಾರೊಬ್ಬರ ಬಗ್ಗೆನೂ ಮಾತನಾಡ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರ್ಬೇಕಾಗಿತ್ತು. ಆದ್ರೆ ಅವರು ಕಾರ್ಯಕರ್ತರ ಮುಂದೆ ಆ ರೀತಿ ಕುಮಾರಣ್ಣನ ಬಗ್ಗೆ ಅವಹೇಳನಕಾರಿಯಾಗಿ ಪ್ರಚೋದನೆ ಮಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ ಅಂತ ನಾನು ಭಾವಿಸ್ತೀನಿ. ಅವ್ರ ಮೇಲೆ ಕಾನೂನು ರೀತಿಯ ಈ ಕೂಡ್ಲೆ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊತೀನಿ, ಮತ್ತೆ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡ್ಕೊತೀನಿ. ಇಲ್ಲಿ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಎಲ್ಲರನ್ನು ಕೂಡ, ಎಲ್ಲಾ ಸಮಾಜ, ಎಲ್ಲಾ ವರ್ಗದವ್ರನ್ನು ಕೂಡ ತಾಳ್ಮೆ ಸಹನೆಯಿಂದ ನೋಡುವಂತ ಸಮಾಜ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇವರು ಒಬ್ಬರು ವ್ಯಕ್ತಿ ಮೇಲೆ ಟಾರ್ಗೆಟ್ ಮಾಡಿ ಕೇವಲವಾಗಿ ಮಾತಾಡ್ತಾ ಇದ್ರೆ ಅದು ನಮ್ಗೆ ಒಳ್ಳೆ ಶೋಭೆ ತರುವಂತದಲ್ಲ. ಒಬ್ಬ ಶಾಸಕರಾಗಿ ಶಾಸನ ಸಭೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಒಬ್ಬ ಶಾಸಕನಾಗಿ ಈ ರೀತಿ ಅಗೌರವವಾಗಿ ನಡ್ಕೊಂತಾ ಇರೋದು ಎಲ್ರಿಗೂ ಗೊತ್ತಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ. ಇವತ್ತು ನನ್ನ ಹಲವು ಬಾರಿ ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ರು, ಪ್ರದೀಪ್ ಈಶ್ವರ್ ಅವರು ಬಹಳ ಒಂದು ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ ಕೆಲವರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಹೇಳಿದ್ದೀನಿ, ಒಬ್ಬ ಶಾಸಕ ಸ್ಥಾನ, ನಾನು ಕೂಡ 5 ವರ್ಷ ಶಾಸಕನಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಆರಿಸಿ ಕಳಿಸಿದವರು. ಆ ಪ್ರಭುಗಳ ಎದುರುಗಳಿದೆ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದನ್ನ ನಾನು ತಾಳ್ಮೆಯಿಂದ ಕೆಲಸ ಮಾಡಿರ್ತಂದ. ನನ್ನನ್ನ ಬೇಕಾದಷ್ಟು ಕೂಡ ವಿರೋಧ ಪಕ್ಷಗಳು ಬಹಳ ಟೀಕೆ ಮಾಡಿದ್ರು ಕೂಡ ನಾನು ತಾಳ್ಮೆಯಿಂದ ಅವ್ರಿಗೆ ಯಾರಿಗೂ ಕೂಡ ಪ್ರತ್ಯುತ್ತರ ಕೊಡದೆ ಕೆಲಸ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಒಂದು ಸೌಮ್ಯತೆಯಿಂದ ನಾನು ಕೆಲಸ ಮಾಡಿರ್ತಕ್ಕಂಥದ್ದು ಜನರ ಕಣ್ಮುಂದೆನೆ ಇದೆ. ಆದ್ರೆ ಆ ಮನುಷ್ಯ ಪ್ರತಿದಿನನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಚಾರ ಆಗ್ಬೇಕು ಅನ್ನೋದಿದ್ರೆ ಯಾರ ಬಗ್ಗೆನೋ ಕೆಟ್ಟದ ಮಾತಾಡಿ ಪ್ರಚಾರ ಆಗೋದಕ್ಕೆ ಸಿಗ್ತದೆ ಅನ್ನೋದಕ್ಕೆ ಅದು ಅವ್ರಿಗೆ ಗೊತ್ತಿಲ್ಲ. ಅಂತ ಒಂದು ವ್ಯಕ್ತಿತ್ವನ ಅವ್ರು ಕಳಿಸಿ ಇಡಬೇಕು. ಮತ್ತೆ ಒಂದು ಜವಾಬ್ದಾರಿ ಸ್ಥಾನದಾಗಿರೋರು ಯಾವ ರೀತಿ ಪ್ರಜೆಗಳ ಮುಂದೆ ನಡ್ಕೊಬೇಕು ಅನ್ನೋದು ಅವ್ರಿಗೆ ಎಲ್ಲಾ ತಿಳುವಳಿಕೆಯನ್ನ ಕೊಡಬೇಕು. ವಿಧಾನಸಭೆಯಲ್ಲಿ ನಾವು ಶಾಸಕರಾಗಿ ನೂತನವಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ನಮ್ಗೆ 2-3 ದಿನ ತರಬೇತಿ ಕೊಡ್ತಾರೆ ಶಾಸಕರಾಗಿ. ಪಕ್ಷಕ್ಕೆ